ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಗೇನಾದ್ರೂ ದೀರ್ಘಕಾಲದವರೆಗೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕಾಲುಗಳಲ್ಲಿ ಬಿಗಿತ, ಸೆಳೆತ, ಊತ ಅಥವಾ ವೇನ್ಸ್ ಕಾಣಿಸ್ಕೊಳ್ಳೋದು ಈ ರೀತಿ ಎಲ್ಲ ಆಗ್ತಾ ಇದ್ದು ಇದು ಕೇವಲ ಆಯಾಸದಿಂದ ಕಾಣಿಸ್ಕೊಳ್ತಾ ಇರುವಂತಹ ಸೈನ್ಸ್ ಅಂತ ಅನ್ಕೊಂಡ್ರೆ ಅದನ್ನ ಖಂಡಿತವಾಗ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಅದು ಸಣ್ಣ ಪುಟ್ಟ ಸಮಸ್ಯೆ ಅಂತೂ ಆಗಿರೋದಿಲ್ಲ. ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರುವಂತಹ ವಾರ್ನಿಂಗ್ ಆಗಿರುತ್ತೆ. ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಯಾಕೆ ಕಾಮನ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕೊರತೆಯಿಂದನೂ ಆಗಿರಬಹುದು ಅಥವಾ ರಕ್ತನಾಳಗಳ ದುರ್ಬಲತೆಯಿಂದನೂ ಕೂಡ ಉಂಟಾಗಿರಬಹುದು. ಇದಕ್ಕೆಲ್ಲ ಇರುವಂತಹ ರೂಟ್ ಕಾಸ್ ಏನು, ಅದನ್ನ ನಾವು ಹೇಗೆ ಫಿಕ್ಸ್ ಮಾಡ್ಕೋಬಹುದು ಆಯುರ್ವೇದದ ವಿಧಾನಗಳಲ್ಲಿ ಅಂತ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ನಮ್ಮ ಜೊತೆ ರೋಗ ನಿಧಾನ ಆಯುರ್ವೇದ ವಿಭಾಗದ ಆಯುರ್ವೇದ ವೈದ್ಯರಾಗಿರುವ ಡಾಕ್ಟರ್ ವರ್ಷಾ ಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಯಾರನ್ನ ಕೇಳಿದ್ರು ವೆರಿಕೋಸ್ ವೇನ್ಸ್ ಇಶ್ಯೂ ಇದೆ ಅಂತ ಒಂದು ಕಾಮನ್ ಆಗಿ ಹೇಳುವಂತಹ ಮಾತು, ಎಸ್ಪೆಷಲಿ ವಿಮೆನ್, ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ಆಗಿರ್ಬಹುದು, ಇವರೆಲ್ಲೂ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕಿರುವಂತಹ ಮೂಲ ಕಾರಣ ಏನು? ಇದಕ್ಕೆ ಮೂಲ ಕಾರಣ ನಮ್ಮ ಆಯುರ್ವೇದದಲ್ಲಿ ವಾತ ಮತ್ತೆ ರಕ್ತ ದುಷ್ಟಿ ಇಂದಾನೆ. ಸೊ ವಾತ ರಕ್ತ ಅಂತ ಹೇಳ್ತೀವಿ. ಸೊ ವಾತ ರಕ್ತ ನಮ್ಮ ಆಚಾರ್ಯ ಹೇಳಿರೋದು ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ. ಅದ್ರಲ್ಲಿ ಇದು ವೆರಿಕೋಸ್ ವೇನ್, ಯೂರಿಕ್ ಆಸಿಡ್ ಅದೆಲ್ಲ ಬರುತ್ತೆ. ಸೊ ಇಲ್ಲಿ ವೆರಿಕೋಸ್ ವೇನ್ ಆಗೋದು ವಾತ ಮತ್ತೆ ರಕ್ತ ದೃಷ್ಟಿಯಿಂದ. ತುಂಬಾ ಹೊತ್ತು ನಿಂತ್ಕೊಂಡಾಗ ಲೈಕ್ ವಾತಕರ ಆಹಾರ ನಿಧಾನ ಸೇವನೆ ಮಾಡ್ತೀವಿ, ಅವಾಗ ಇದಕ್ಕೆ ಕಾರಣ ವಾತ ಮತ್ತೆ ರಕ್ತ ದೃಷ್ಟಿಯಿಂದ. ಸೊ ವಾತ ಮತ್ತೆ ರಕ್ತ ಹೇಗೆ ದೃಷ್ಟಿ ಆಗುತ್ತೆ ಅಂದ್ರೆ ನಮ್ಮ ಆಚಾರ್ಯ ಅದ್ರದ್ದು ನಿಧಾನ ಅಂತ ಹೇಳಿದ್ದಾರೆ. ಸೊ ವಾತದ್ದು ಹೇಳಿದೀನಿ, ತುಂಬಾ ಕೆಲಸ ಮಾಡಿದಾಗ, ವೇಗ ಧಾರಣ ಮಾಡಿದಾಗ, ಅಂದ್ರೆ ವಾಶ್ರೂಮ್ ಹೋಗ್ಬೇಕು ಆದ್ರೆ ಹೋಗ್ತಿಲ್ಲ, ಇಲ್ಲ ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡಾಗ, ಸೊ ಇದರಿಂದ ವಾತ ದೃಷ್ಟಿ ಆಗುತ್ತೆ. ರಕ್ತ ದೃಷ್ಟಿ ಹೇಗಾಗುತ್ತೆ, ತುಂಬಾ ಸ್ಪೈಸಿ ಫುಡ್ ತಿಂದಾಗ, ಇಲ್ಲ ಅಂದ್ರೆ ತುಂಬಾ ಕೆಲವ್ರು ಹೇಳ್ತಾ ಇಲ್ಲ ನಂಗೆ ತುಂಬಾ ಸ್ಪೈಸಿ ಫುಡ್ ಇಷ್ಟ, ಸೊ ಅವಾಗ ರಕ್ತ ದೃಷ್ಟಿ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಬಿಸಿಲಲ್ಲಿ ನಿಂತ್ಕೊಂಡ್ ಇದ್ದಾಗ, ಇದು ಎಲ್ಲ ಕಾರಣ ರಕ್ತ ದೃಷ್ಟಿಗೂ ಕೂಡ. ಓಕೆ, ಈಗ ವೆರಿಕೋಸ್ ವೇನ್ಸ್ ಅಂತ ನೋಡಿದಾಗ ಬರೀ ಕಾಲ್ಗಳಲ್ಲಿ ಒಂದು ಸ್ವೆಲ್ಲಿಂಗ್ ಆಗಿರ್ಬೋದು ಅಥವಾ ಆ ವೇನ್ಸ್ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು, ಇದಿಷ್ಟು ಬಿಟ್ಟು ಬೇರೆ ಏನ್ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ? ಇದು ಆಯುರ್ವೇದದಲ್ಲಿ ನೋಡಿದಾಗ ನಾವು ಗಂಭೀರ ಮತ್ತೆ ಉತ್ಥಾನ ವಾತರಕ್ತ ಅಂತ ಹೇಳ್ತೀವಿ. ಸೊ ಉತ್ಥಾನದಲ್ಲಿ ಸೂಪರ್ಫಿಷಿಯಲ್ ಸ್ಕಿನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಹಂಗಂದ್ರೆ ಚರ್ಮದಲ್ಲಿ ಏನ್ ವ್ಯತ್ಯಾಸ ಕಾಣುತ್ತೆ, ಡಿಸ್ಕಲರೇಷನ್ ಕಾಣಿಸ್ಬೋದು, ಇಚ್ಚಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಆಮೇಲೆ ಚೂರ್ ಇಚ್ ಮಾಡಿದಾಗ ಕೂಡ ವೇನ್ ಕೆಲವ್ರಿಗೆ ಅಷ್ಟು ಜಾಸ್ತಿ ರಕ್ತ ದೃಷ್ಟಿ ಆಗಿರುತ್ತೆ ದಟ್ ಅದು ಸ್ಪಾಟ್ ಆಗುತ್ತೆ, ರಕ್ತ ಆಚೆ ಬರೋದ್ ಶುರು ಆಗುತ್ತೆ. ಸೊ ಈ ತರ ಸಿಂಪ್ಟಮ್ಸ್ ಕಾಣ್ಬೋದು. ಗಂಭೀರ ವಾತರಕ್ತದಲ್ಲಿ ಜಾಯಿಂಟ್ ಮ್ಯಾನಿಫೆಸ್ಟೇಷನ್ ಕಾಣಿಸ್ಕೊಬಹುದು, ಲೈಕ್ ತುಂಬಾ ಜಾಸ್ತಿ ಪೇನ್ ಆಗೋದು ಜಾಯಿಂಟ್ಸ್ ಅಲ್ಲಿ, ಆ ತರ ಎಲ್ಲ ಕಾಣಿಸ್ಕೊಳುತ್ತೆ. ಅದೇ ವೆರಿಕೋಸ್ ವೇನ್ ಅಂತ ಬಂದಾಗ ವೇನ್ ಎನ್ಗಾರ್ಜ್ಮೆಂಟ್ ಇರುತ್ತೆ, ಅವ್ರಿಗೆ ತುಂಬಾ ಪೇನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಜಾಸ್ತಿ ಆಗುತ್ತೆ. ಅವ್ರದ್ದು ಡೈಲಿ ಚಟುವಟಿಕೆನ ಅವರು ಫಾಲೋ ಮಾಡಕ್ ಆಗಲ್ಲ, ಅದು ಹ್ಯಾಂಪರ್ ಆಗುತ್ತೆ. ಸೊ ಅದು ತುಂಬಾ ದೊಡ್ಡ ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ, ಹಂಗಂದ್ರೆ ಡಿಸ್ಕಲರೇಷನ್ ಆಗಿರ್ಬೋದು ಸ್ಕಿನ್ ಅಲ್ಲಿ, ಆ ತರ. ಇದು ಟೆಂಪ್ರರಿ ಸೊಲ್ಯೂಷನ್ ಮಾತ್ರನೇ ಇರೋದಾ ಅಥವಾ ಇದನ್ನ ಪರ್ಮನೆಂಟ್ ಆಗಿ ನಾವು ಕ್ಯೂರ್ ಮಾಡ್ಕೋಬಹುದಾ? ಟೆಂಪ್ರರಿ ಆರ್ ಇನಿಷಿಯಲಿ ನಾವ್ ಹೇಳ್ಬೋದು, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ನಾವ್ ಅದನ್ನ ಕ್ಯೂರ್ ಮಾಡ್ಕೊಬಹುದು. ಆದ್ರೆ ಇದು ತುಂಬಾ ಕ್ರಾನಿಕ್ ಇದೆ, ಹಂಗಂದ್ರೆ ಮೋರ್ ದೆನ್ 1 year ಆಗಿದೆ. ಸೊ ಅದನ್ನ ಯಾಪ್ಯ ಅಂತ ಹೇಳ್ತೀವಿ. ಅದನ್ನ ಬರೀ ನಾವು ಮೇಂಟೈನ್ ಮಾಡ್ಬೋದು. ಇದು ನಮ್ಮ ಥೆರಪೀಸ್ ಇಂದ ಪಂಚಕರ್ಮ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಒಂದು ಥೆರಪಿ ತಗೊಬಹುದು, ರಕ್ತ ಮೋಕ್ಷಣ. ಸೊ ಲೀಚ್ ಥೆರಪಿ ಅಂತಾನು ಹೇಳ್ತೀವಿ. ಸೊ ಅದ್ರಿಂದ ನಾವು ಅದನ್ನ ಮೇಂಟೈನ್ ಮಾಡ್ಬೋದು ವಿತ್ ಡಯಟ್. ಈಗ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಇದಕ್ಕೆ? ಸೊ ಇವಾಗ ನಾವು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ ತರ ವಾತರಕ್ತ, ಅಗೇನ್ ಯಾವ ದೋಷ ಪ್ರಿಡಾಮಿನೆಂಟ್ ಇದೆ, ವಾತಜಾನ, ಪಿತ್ತಜಾನ, ಕಫಜಾನ, ಅದನ್ನ ನೋಡ್ಕೊಂಡು ಯಾವ ಥೆರಪಿ ಯೂಸ್ ಮಾಡ್ಬೇಕು, ಲೀಚ್ ಥೆರಪಿನ ಆರ್ ಬ್ಲಡ್ ಲೆಟಿಂಗ್ ಥೆರಪಿ ಅಂತ ಹೇಳ್ತೀವಿ, ಅದ್ರಲ್ಲಿ ನೀಡಲ್ ಇದನ್ನ ಯೂಸ್ ಮಾಡ್ತೀವಿ. ಸೊ ಅದ್ರ ಮೂಲಕ ನಾವ್ ಹೇಳ್ಬೋದು. ಸೊ ಡಿಫ್ರೆಂಟ್ ಇದೆ. ಸೊ ನಿಮ್ಮ ಆಯುರ್ವೇದ ಡಾಕ್ಟರ್ನಾನೇ ನೀವು ಕನ್ಸಲ್ಟ್ ಮಾಡ್ಕೊಂಡು ಆ ಥೆರಪಿನ ತಗೊಬೇಕು. ಇದು ಕೆಲವರು ಶಿಬಿರ ಎಲ್ಲ ಹಾಕಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ತಗೊಳಂಗಿಲ್ಲ, ಪ್ರೊಫೆಷನಲ್ ಹೆಲ್ಪ್ ತಗೊಬೇಕು. ಯಾಕಂದ್ರೆ ಅವರು ನಿಮ್ಮ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಈ ತರ ಥೆರಪೀಸ್ ನ ಮಾಡ್ತಾರೆ. ವಿತ್ ದಟ್ ಮೆಡಿಕೇಶನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮೆಡಿಸಿನ್ ತಗೊಬೇಕು, ಬರೀ ಥೆರಪಿ ಅಲ್ಲ. ಸೊ ಲೈಫ್ ಸ್ಟೈಲ್ ಅಥವಾ ಡಯಟ್ ಅಲ್ಲಿ ಚೇಂಜಸ್ ಏನಾದ್ರು ಮಾಡ್ಕೋಬೇಕು, ಮತ್ತೆ ಸಿಂಪಲ್ ರೊಟೀನ್ ಏನಾದ್ರು ನಾವು ಫಾಲೋ ಮಾಡ್ಬೇಕು ಅಂದಾಗ ಇದ್ರಲ್ಲಿ ನೀವು ಮಾಡರ್ನ್ ಮ್ಯಾನೇಜ್ಮೆಂಟ್ ಹೆಲ್ಪ್ ತಗೊಬಹುದು. ಲೈಕ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕೊಬೇಕು. ಕೆಲವರು ತುಂಬಾ ಲೈಕ್ ಅವ್ರಿಗೆ ಅಡ್ವೈಸ್ ಮಾಡಿರ್ತಾರೆ, ಆದ್ರೆ ಅವರು ಹಾಕೊಳೋದಿಲ್ಲ. ಅದು ಹೆಲ್ಪ್ ಮಾಡುತ್ತೆ ರಕ್ತ
ಪರಿಚಾಲನೆಗೆ. ಆಮೇಲೆ ಇದು ಹೇಳ್ತೀವಿ ಲಾಂಗ್ ಸ್ಟ್ಯಾಂಡಿಂಗ್, ಅದ್ರದ್ದು ನಿಧಾನ ಪರಿವರ್ಜನ ಅಂತ ನಮ್ಮ ಆಯುರ್ವೇದದಲ್ಲಿ ಕಾನ್ಸೆಪ್ಟ್ ಇದೆ. ಹಂಗಂದ್ರೆ ನೀವ್ ಏನ್ ಕಾಸ್ ಇದೆ ಅದನ್ನ ಮೊದ್ಲು ನೀವು ಅವಾಯ್ಡ್ ಮಾಡ್ಬೇಕು. ಅವಾಗ ನಿಮ್ಮ ಮೆಡಿಸಿನ್, ನಿಮ್ಮ ಆಹಾರ ವಿಹಾರ ಅದೆಲ್ಲ ಆಕ್ಟ್ ಆಗುತ್ತೆ. ಇಲ್ಲ ನೀವು ಇಲ್ಲಿ ಮೆಡಿಸಿನ್ಸ್ ತಗೊಂತಾ ಇದೀರಾ, ಇಲ್ಲಿ ನಿಮ್ಮ ಫುಡ್ ಚೇಂಜ್ ಏನು ಆಗಿಲ್ಲ, ಸೊ ಅವಾಗ ಕಂಡೀಷನ್ ಹಂಗೆ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಲೈಫ್ ಸ್ಟೈಲ್ ಚೇಂಜಸ್. ಸೊ ಇವಾಗ ಏನೇನ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೋದು? ಸೊ ಆಹಾರದಲ್ಲಿ, ಫುಡ್ ಅಲ್ಲಿ ತುಂಬಾ ಸ್ಪೈಸಿ ತಗೊಂತಾ ಇದ್ರೆ ಕಮ್ಮಿ ಮಾಡಿ, ಸ್ವಲ್ಪ ಬ್ಲ್ಯಾಂಡ್ ಫುಡ್ ಹೋಗಿ, ಹಂಗಂದ್ರೆ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಹಾಕೊಂಡು ಊಟ ಮಾಡ್ಬೋದು. ತುಂಬಾ ಬಿಸಿಲಲ್ಲಿ ನಡಿಬೇಡಿ, ಅಂಬ್ರೆಲ್ಲ ತಗೊಂಡೋಗಿ. ಆಮೇಲೆ ತುಂಬಾ ನಿಂತ್ಕೊಂತಿದ್ರೆ ಎಸ್ಪೆಷಲಿ ಟೀಚರ್ಸ್ ಅವ್ರೆಲ್ಲಾರು ಬ್ರೇಕ್ ತಗೊಳ್ಳಿ, ಕೂತ್ಕೊಳ್ಳಿ, ಇದೆಲ್ಲ ಫಾಲೋ ಮಾಡ್ಬೋದು. ಆಮೇಲೆ ವೆರಿಕೋಸ್ ವೇನ್ ಬಂದ್ಬಿಟ್ಟಿದೆ, ಅವಾಗ ಮೆಡಿಸಿನ್ಸ್ ಜೊತೆ ನೀವು ಫುಟ್ ಎಲಿವೇಶನ್ ಅಂತ ಹೇಳ್ತೀವಿ, ತಲ್ದಿಮ್ ಕೆಳಗಡೆ, ಕಾಲ್ ಕೆಳಗಡೆ ಇಟ್ಕೊಂಡು ನೀವು ಮಲ್ಕೊಬಹುದು, ಅದು ಬೆಟರ್, ರಕ್ತ ಪರಿಚಾಲನೆಗೆ ಹೆಲ್ಪ್ ಆಗುತ್ತೆ. ಓಕೆ, ಅಂದ್ರೆ ಈಗ ಸಮಸ್ಯೆಗೆ ಬರೋದಕ್ಕೂ ಮುಂಚೆನೂ ನಾವು ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳೋದ್ರಿಂದ, ಅದೊಂದು ಆರೋಗ್ಯಕರ ಜೀವನ ಶೈಲಿ ಮೇಂಟೈನ್ ಮಾಡೋದ್ರಿಂದನೂ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದನ್ನು ತುಂಬ ಸಿಂಪಲ್ ಆಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಸಮಸ್ಯೆ ಆಗಿರ್ಲಿ, ಅದು ಗಂಭೀರ ಸ್ವರೂಪಕ್ಕೆ ತಿರುಗೋಕ್ಕೂ ಮುಂಚೆ ಅದ್ರ ಬಗ್ಗೆ ಕಾಳಜಿ ವಹಿಸೋದು ಉತ್ತಮ. ಹೀಗಾಗಿ ರೂಟ್ ಕಾಸ್ ನ ಐಡೆಂಟಿಫೈ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ನೀವೇನಾದ್ರೂ ವೆರಿಕೋಸ್ ವೇನ್ಸ್ಗೆ ಆಯುರ್ವೇದಿಕ್ ಸೊಲ್ಯೂಷನ್ ನ ಎದುರು ನೋಡ್ತಾ ಇದ್ರೆ, ಬಿ ಬೆಟರ್ ಅವರ ವೇನ್ ಊರ್ಜಾ ಕ್ಯಾಪ್ಸುಲ್ಸ್ ನ ನೀವು ಸಹ ಬಳಸಬಹುದು. ಇದರ ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡಿ ಕಾಲುಗಳಲ್ಲಿರುವಂತಹ ಬಿಗಿತವನ್ನ, ಊತವನ್ನ ಕಡಿಮೆ ಮಾಡುತ್ತೆ, ಮತ್ತೆ ಓವರ್ ಆಲ್ ವೇನ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ನೋವನ್ನ ನಿರ್ಲಕ್ಷ್ಯ ಮಾಡದೆ ನೋವು ರಹಿತ ಜೀವನ ಶೈಲಿಯನ್ನ ನಿಮ್ಮದಾಗಿಸ್ಕೊಳ್ಳಿ.